ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಟ್ಟಿದ್ದೀರಿ. ನನಗೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದು ಅದು ನನಗೆ ಸಂಬಂಧ ಇಲ್ಲ. ಅವ್ರೇನು ಹೇಳಿದ್ದಾರೆ ಆ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ. ನನ್ನ ಜೊತೆ ಕಾಶ್ಯಪ್ನವ್ರನ್ನೂ ಸೇರಿಸಿದ್ದಾರೆ. ಅವರು ಇವರಿಬ್ಬರು ಗಂಡಸರಿದ್ರೆ, ನಾವಂತರೂ ಮೆಡಿಕಲಿ ಪ್ರೂವನ್ ಗಂಡಸರು. ಮತ್ತು ಇವರೇನು ನಮ್ಮ ಹೆಂಗಸ್ತಾನ ನೋಡಿದಾರ? ಈ ರೀತಿ ಭಾಷೆ ಯೂಸ್ ಮಾಡ್ತಕ್ಕಂಥದ್ದಿದೆ. ಹಂಗಾದ್ರೆ ಯತ್ನಾಳ್ ಅವರು ಮೆಡಿಕಲ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತಿದ್ದೀರಾ? ನಾನಲ್ಲ, ನಾನು ನನ್ನ ಗಂಡಸ್ತಾನದ ಬಗ್ಗೆ ಅವ್ರು ಮಾತನಾಡಿದ್ದಾರೆ. ಅವ್ರು ಗಂಡಸರಿದ್ದಾರೆ, ನಾನೇ ಒಪ್ಕೊಳ್ತೀನಿ. ಸರ್, ಆಮೇಲೆ ಪ್ರಮುಖವಾಗಿ ಈಗ ವಿಜಯಪುರ ನಿಮ್ಮ ಒಂದು ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಶಿವಾನಂದ್ ಪಾಟೀಲ್ ಅವರು ಒಂದು ಕಡೆ, ಲಿಂಗಾಯತ ನಾಯಕರಲ್ಲಿ MB ಪಾಟೀಲ್, ಯತ್ನಾಳು ಎಲ್ಲ ಒಂದು ಕಡೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲ ನಿಮ್ಮ ಪಕ್ಷದವರೇ ನಿಮ್ಮ ವಿರುದ್ಧ ನಿಲ್ತಾರೆ ಅನ್ನೋ ಒಂದು ಆರೋಪಗಳಿದೆ. ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ನಾನು ನನ್ನ ಶಕ್ತಿ ಮೇಲೆ ಇವತ್ತು ಕ್ಷೇತ್ರ ಬದಲು ಮಾಡಿದರೂ ಗೆದ್ದಿದ್ದೀನಿ, ಪಕ್ಷ ಬದಲು ಮಾಡಿದರೂ ಗೆದ್ದಿದ್ದೀನಿ. ಜನರ ವಿಶ್ವಾಸ ಎಲ್ಲಿವರೆಗೆ ಆಶೀರ್ವಾದ ಇರ್ತದೆ, ಜನರಿಗೆ ಮೆಚ್ಚುಗೆ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ, ಅಲ್ಲಿವರೆಗೆ ಜನಸಾಮಾನ್ಯರು ಆಶೀರ್ವಾದ ಮಾಡ್ತಾರೆ. ಅದು ಯಾವ ಕ್ಷೇತ್ರ ನೋಡೋದಿಲ್ಲ, ಯಾವ ಜಾತಿ ನೋಡೋದಿಲ್ಲ, ಯಾವ ಪಕ್ಷನೂ ನೋಡೋದಿಲ್ಲ. ಯತ್ನಾಳ್ ಮತ್ತು MB ಪಾಟೀಲ್ ನಡುವೆ ಬಹಳಷ್ಟು ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅನ್ನೋ ಒಂದು ವಿಚಾರಗಳು ಪದೇ ಪದೇ ಚರ್ಚೆಗೆ ಬರ್ತಾ ಇರುತ್ತೆ. ನೋಡಿ, ಅದು ಅವರವ್ರ ವಿವೇಚನೆಗೆ ಬಿಟ್ಟಿದ್ದು. ಇವತ್ತು ನಾನು ಮಾತ್ರ ಯತ್ನಾಳ್ ಅವ್ರ ಜೊತೆ ಏನು ಸವಾಲು ಹಾಕಿದ್ರು ಆ ಸವಾಲಕ್ಕೆ ಉತ್ತರ ಕೊಟ್ಟಿದ್ದೀನಿ. ಯಾಕಂದ್ರೆ ಕಳೆದ ಚುನಾವಣೆಯಲ್ಲಿ ಸರ್, ನಿಮ್ಮನ್ನ ಸೋಲ್ಸೋದಕ್ಕೆ ನಿಮ್ಮ ಪಕ್ಷದವರೇ ಬಹಳಷ್ಟು ಒಂದು ಪ್ರಯತ್ನ ಪಟ್ಟರು ಅಂತ. ಅದಕ್ಕೆ ನಾನು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದೆ. ನೋಡಿ, ನಾನಂತರೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸು ಫೇಸ್ ಮಾಡಿದ್ದೀನಿ, ಫ್ರೀ ಆ್ಯಂಡ್ ಫೇರ್ ಪಾಲಿಟಿಕ್ಸು ಫೇಸ್ ಮಾಡಿದ್ದೀನಿ. ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ನಾನು ಇಷ್ಟೇ ಹಾರೈಸ್ತೀನಿ. ಇವ್ರಿಗೆ ಇರಲಿ, ಅವ್ರಿಗೆ ಇರಲಿ, ಬೇರೆಯವ್ರಿಗೆ ಇರಲಿ, ನಾನು ಎಂದೂ ಕೂಡ ದ್ವೇಷದ ರಾಜಕಾರಣ ಮಾಡೋದಿಲ್ಲ. ವಿಜಯಪುರ ಉಸ್ತುವಾರಿ ಸಿಗಲಿಲ್ಲ ಅನ್ನೋ ಒಂದು ಅಸಮಾಧಾನ ಮೊದಲಿಂದಲೂ ಕೂಡ ನಿಮ್ಮಲ್ಲಿದೆ? ಇಲ್ಲ, ನನಗೆ ಅಸಮಾಧಾನ ಇಲ್ಲ. ವಿಜಯಪುರ ನನ್ನ ಹುಟ್ಟಿದ ಕ್ಷೇತ್ರ. ನನಗೂ ನಗರಸಭೆ ಅಧ್ಯಕ್ಷನಾಗಿ, ನಗರಸಭೆ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ನಿಂತು ಗೆದ್ದಿರ್ತಕ್ಕಂಥ ಅನುಭವ ಇರೋದ್ರಿಂದ ಆ ಜಿಲ್ಲೆ ಒಬ್ಬ ಉಸ್ತುವಾರಿ ಸಚಿವನಾಗಬೇಕು ಅನ್ನೋ ಆಸೆ ಒಂದು ಕಾಲದಲ್ಲಿ ಇದ್ದಿರ್ಬೋದು. ಆದರೆ ಪಕ್ಷ ನನಗೆ ಯಾವ ಜಿಲ್ಲೆ ಉಸ್ತುವಾರಿ ಕೊಟ್ಟಿದ್ರೆ ಅಲ್ಲಿ ಕೂಡ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ. ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕೆ ಸರ್ ಪದೇ ಪದೇ ಕೈ ತಪ್ತಾ ಇರೋದು? ಕಾಣದ ಕೈಗಳೇನಾದರೂ ನಿಮ್ಮ ವಿರುದ್ಧ ನಿಂತಿದ್ದಾವೆ? ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಅದು ಪಕ್ಷಕ್ಕೆ ಬಿಟ್ಟಿದ್ದು, ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಸರ್, ಈ ನಿಮ್ಮ ಪಕ್ಷದಲ್ಲೇ ತೆಗೆದುಕೊಂಡ ಸಂದರ್ಭದಲ್ಲಿ ಎಲ್ರಿಗಿಂತ ಒಂಚೂರು ಭಿನ್ನವಾಗಿ ನೀವು ನಿಲ್ತೀರಾ? ಯಾಕೆಂದರೆ ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ, CM ಅವ್ರನ್ನ ಭೇಟಿ ಮಾಡ್ತಾರೆ, ಉಸ್ತುವಾರಿ ಬೇಕು, ಅದು ಬೇಕು, ಇದು ಬೇಕು ಅಂತ ತುಂಬ ಕೇಳ್ತಾರೆ. ತಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭಗಳು ತುಂಬ ಕಡಿಮೆ ಇದೆ. ಯಾಕೆ ಸರ್, ಹೈಕಮಾಂಡ್ ಭೇಟಿ ಮಾಡ್ತಕ್ಕಂಥ ವಿಶ್ವಾಸ ಇಲ್ವಾ, ಅಥವಾ ಹೈಕಮಾಂಡ್ ತಮ್ಮ ಪರವಾಗಿ ನಿಲ್ಲೋದಿಲ್ಲ ಅನ್ನೋ ಒಂದು ಅಸಮಾಧಾನನ? ಇಲ್ಲ, ಹೈಕಮಾಂಡ್ ನನ್ನ ಪರ ನಿಂತಿದೆ ಅಂತೇಳಿ ಇವತ್ತು ಸಚಿವನಾಗಿದ್ದೀನಿ ನಾನು. ನಿಮ್ಗೆ ಖಂಡಿತ ಹೇಳ್ಬೇಕಂದ್ರೆ ಹೈಕಮಾಂಡ್ ನನ್ನ ಪರ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ಇನ್ನು ಇಂದಿಲ್ಲ ನಾಳೆ ಅವರು ಅನುಭವಕ್ಕೆ ಬಂದಾಗ ಮತ್ತೆ ಏನಾದರೂ ಬದಲಾವಣೆ ಆಗ್ಬೋದು. ಈಗ ಪಂಚಮಸಾಲಿ ಸಮುದಾಯ ನಿಮ್ಮ ಒಂದು ವಿರುದ್ಧ ನಿಂತಿದೆ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಯತ್ನಾಳ್ ಅವರ ಪರವಾಗಿ ನಿಂತಿದ್ದಾರೆ. ಸ್ವಾಮೀಜಿಗಳ ನಡೆ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ಯಾವ ಸ್ವಾಮಿಗಳ ಬಗ್ಗೆನೂ ನಾನು ನಿಂದನೆ ಮಾಡೋದಿಲ್ಲ. ಅದು ಅವ್ರ ವಿವೇಚನೆಗೆ ಬಿಟ್ಟಿದ್ದು. ಈಗ ನನಗೆ ಯಾರು ವಿರೋಧ ಮಾಡಿದ್ದಾರೆ, ಪರ ಮಾಡಿದ್ದಾರೆ, ಇದ್ರ ಬಗ್ಗೆ ನಾನು ತುಲನೆಗೂ ತೆಗೆದುಕೊಳ್ಳೋದಿಲ್ಲ. ಯಾಕಂತಂದರೆ ಜನನೇ ನನ್ನ ಜೊತೆ ಇದ್ದಾಗ, ಈ ಸರ್ತಿನೂ ನನಗೆ 24,000 ಮತದಿಂದ ನಾನು ಗೆಲ್ಲಿಸಿದ್ದಾರೆ. ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ, ನಾವು ಗೆದ್ದೇ ಗೆಲ್ತೀವಿ. ಮತ್ತು ಒಂದು ಸರ್ತಿ ಜನ ತಿರಸ್ಕಾರ ಮಾಡಿದರೆ ಸೋಲ್ತಕ್ಕಂಥ ಘಟನೆಗಳು ಕೂಡ ನಾನು ಕಂಡಿದ್ದೀನಿ. ನಾನು ಒಂದು ಸರ್ತಿ ಸೋತಿದ್ದೀನಿ, 2 ಸರ್ತಿ ಸೋತಿದ್ದೀನಿ, ಅದರಲ್ಲೇನು ಮಾತಿಲ್ಲ. ಅದನ್ನೇನು ಜನ ತಿರಸ್ಕಾರ ಮಾಡಿದಾಗ ನಾವು ತಿಳಿವಾಗಬೇಕು. ಇದು ನನ್ನ ಸ್ವಭಾವ. ಅಂದರೆ ಸೋಲು, ಗೆಲುವು, ನೋವು ಎಲ್ಲ. ಈಗ 6 ಬಾರಿ ಗೆದ್ದು 2 ಸರ್ತಿ ಸೋಲ್ಸಿದ್ರೆ ಜನರಿಗೆ ನಾವು ಕೃತಜ್ಞರಾಗಿರ್ಬೇಕೆ ಅಲ್ವಾ? 6 ಸರ್ತಿ ಗೆಲ್ಸಿದ್ದಾರೆ, ಅದನ್ನು ಬಹಳ ದೊಡ್ಡ ಆಶೀರ್ವಾದ ಅಲ್ವಾ ಜನರಿಗೆ?